ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಡಬಲ್ ಸೆವೆನ್ ಕನ್ನಡ ಟ್ಯಾರೋ ರೀಡಿಂಗ್. ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ರೀಡಿಂಗ್ ಅಲ್ಲಿ ನಿಮ್ಮ ಪರ್ಸನ್ನ ಕರೆಂಟ್ ಫೀಲಿಂಗ್ಸ್ ಏನಿದೆ ಅಂತ ಹೇಳಿ ಚೆಕ್ ಮಾಡೋಣ. ನೋಡೋಣ ಅವ್ರ ಮನಸ್ಸಲ್ಲಿ ಏನ್ ಓಡ್ತಿದೆ ಅಂತ ಹೇಳಿ. ಈ ವಿಡಿಯೋ ಬಂದು ಒಂದು ರಿಕ್ವೆಸ್ಟೆಡ್ ವಿಡಿಯೋ ಆಗಿರುತ್ತೆ. ಲಾಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ನಲ್ವಾ, ಅದರಲ್ಲಿ ಬಂದಿರೋಂಥ ಮ್ಯಾಕ್ಸಿಮಮ್ ಕಮೆಂಟ್ಸ್ ಅಲ್ಲಿ ನಮ್ಮ ಪರ್ಸನ್ನ ಕರೆಂಟ್ ಫೀಲಿಂಗ್ಸ್ ಏನಿದೆ ಅಂತ ಹೇಳಿ ರೀಡಿಂಗ್ ಮಾಡಿ ಅಂತ ಹೇಳಿ ಒಂದಷ್ಟು ಕಾಮೆಂಟ್ಸ್ಗಳು ಬಂದಿತ್ತು. ಸೊ ಹಂಗಾಗಿ ನಾನು ಅದರ ಸಲುವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ಸ್ ಬೇಕು, ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನನ್ನ ವಾಟ್ಸಪ್ ನಂಬರ್ನ ಮೆನ್ಷನ್ ಮಾಡಿದ್ದೀನಿ. ನೀವು ಅದಕ್ಕೆ ಕಾಲ್ ಮಾಡಿ ಪರ್ಸನಲ್ ರೀಡಿಂಗ್ಸ್ನ ತಗೊಳ್ಬೋದು. ಕಾಲ್ ಬೇಕಂದ್ರೂ ಮಾಡ್ಬೋದು, ಇಲ್ಲ ಮೆಸೇಜ್ ಬೇಕಂದ್ರೂ ಕೂಡ ಮಾಡ್ಬೋದು. ನಾನು ಕಾರ್ಡ್ ಶಫಲ್ ಮಾಡಿ ತೆಗೆಯುವಾಗ ನನ್ನ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು, ಆಂಜನೇಯ ಸ್ವಾಮಿಗಳು, ಅಮ್ಮನವ್ರನ್ನ ನೆನೆಸ್ಕೊಂಡು ಕಾರ್ಡ್ಸ್ ನ ತೆಗ್ದಿದ್ದೀನಿ. ನೀವು ಅಷ್ಟೇ ನಿಮ್ಮ ಇಷ್ಟ ದೈವಗಳನ್ನ ನೆನೆಸ್ಕೊಂಡು ನಿಮ್ಮ ಪರ್ಸನ್ ನೇಮ್ ಇಲ್ಲ ಮುಖನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡಿ. ಇನ್ ಕೇಸ್ ಈ ವಿಡಿಯೋ ರೆಸನೇಟ್ ಆಗಿಲ್ಲ ಅಂದ್ರೆ ಒಂದು ಜನರಲ್ ರೀಡಿಂಗ್ ತರ ಈ ವಿಡಿಯೋನ ನೋಡಿ ಎಂಜಾಯ್ ಮಾಡಿ. ಸೊ ತಡ ಮಾಡೋ ನಾನು ಇವತ್ತಿನ ಒಂದು ರೀಡಿಂಗ್ ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಇವತ್ತಿನ ಕಾರ್ಡ್ಸ್ ಏನೆಲ್ಲ ಬಂದಿದೆ ಅಂತ ಹೇಳಿ ನೋಡೋಣ. ಫಸ್ಟ್ ಕಾರ್ಡ್ ಬಂದು ಕಿಂಗ್ ಆಫ್ ಸೋರ್ಡ್ಸ್ ತೋರಿಸ್ತಾ ಇದೆ. ಇನ್ನು ಕಿಂಗ್ ಆಫ್ ಸೋರ್ಡ್ಸ್ ಅಲ್ಲಿ ನನಗೆ ಇಲ್ಲಿ ವಿಮೆನ್ ಎನರ್ಜಿಗಿಂತ ಮೆನ್ ಎನರ್ಜಿ ಜಾಸ್ತಿ ತೋರಿಸ್ತಾ ಇದೆ. ಒಂದು ಫಾದರ್ಲಿ ಫಿಗರ್ ಎನರ್ಜಿ, ಫಾದರಿಗೆ ಎಷ್ಟು ಎನರ್ಜಿ ಇರತ್ತಲ್ವಾ ಮನೆಯಲ್ಲಿ, ಆ ತರ ಒಂದು ಎನರ್ಜಿ. ತುಂಬಾನೇ ಡಿಸಿಪ್ಲಿನ್ ಆಗಿರುವಂತ ಒಬ್ಬ ಪರ್ಸನು, ಕೆಲವೊಂದು ರೂಲ್ಸ್ ನ ಫಾಲೋ ಮಾಡುವಂತ ಪರ್ಸನು, ತುಂಬಾ ಬ್ರೈನ್ ಯೂಸ್ ಮಾಡಿ ಕೆಲಸ ಮಾಡುವಂತ ಪರ್ಸನಾಲಿಟಿ ನನಗೆ ಇಲ್ಲಿ ಕಾಣಿಸ್ತಾ ಇದೆ. ಈ ಒಂದು ಪ್ರೀತಿಯಲ್ಲಿ ಹುಡುಗ ಮತ್ತೆ ಹುಡುಗಿ ಇಬ್ರು ಎನರ್ಜಿ ತಗೊಂಡ್ರೆ, ಮೆನ್ ಅಂಡ್ ವುಮೆನ್ ಎನರ್ಜಿ ತಗೊಂಡ್ರೆ, ಇಲ್ಲಿ ಮೆನ್ ಎನರ್ಜಿ ತುಂಬಾನೇ ಸ್ಟ್ರಾಂಗ್ ಆಗಿರೋದು ಅಥವಾ ತುಂಬಾನೇ ಲೈಕ್ ರೂಲಿಂಗ್ ಎನರ್ಜಿ ಕಾಣಿಸ್ತಾ ಇದೆ. ಈ ರಿಲೇಶನ್ಶಿಪ್ ನ ವುಮೆನ್ ಗಿಂತ ಜಾಸ್ತಿ ಮೆನ್ ರೂಲ್ ಮಾಡ್ತಿರೋದು ಕಾಣಿಸ್ತಾ ಇದೆ. ಸೊ ಇಲ್ಲಿ ಮೆನ್ ತುಂಬಾನೇ ಬ್ರೈನ್ ಯೂಸ್ ಮಾಡಿ ರಿಲೇಶನ್ಶಿಪ್ ನ ಹ್ಯಾಂಡಲ್ ಮಾಡಿರೋದು ಕಾಣಿಸ್ತಾ ಇದೆ. ಈ ಪರ್ಸನ್ ತುಂಬಾ ಲಾಜಿಕ್ ಆಗಿ ಥಿಂಕ್ ಮಾಡ್ಬೋದು, ತುಂಬಾ ಜಾಸ್ತಿ ವರ್ಕಾಲಿಕ್, ಯಾವಾಗ್ಲೂ ವರ್ಕ್ ಮಾಡುವಂತ ಮೈಂಡ್ ಸೆಟ್ ಇರುವಂತ ಪರ್ಸನ್. ಇವರ ಹತ್ರ ಅಟ್ ದ ಸೇಮ್ ಟೈಮ್ ತುಂಬಾನೇ ಐಡಿಯಾಸ್ ಗಳಿರ್ಬೋದು. ಕೆಲವೊಂದ್ಸರಿ ಇವರು ತುಂಬಾನೇ ಇಂಪೇಷಂಟ್ ಆಗ್ಬಿಡ್ತಾರೆ, ತಾಳ್ಮೆ ಇರೋದಿಲ್ಲ, ಜಗಳ ಮಾಡ್ತಾರೆ. ಕೆಲವೊಂದ್ಸರಿ ಬೇರೆ ವ್ಯಕ್ತಿಗಳು ಯಾವ ತರ ಅಂತ ಹೇಳಿ ಕ್ಲಿಯರ್ ಆಗಿ ಜಡ್ಜ್ಮೆಂಟ್ ಮಾಡುವಂತ ಪರ್ಸನಾಲಿಟಿ ಇದೆ. ನೋಡೋದಕ್ಕೆ ಸ್ವಲ್ಪ ಸುಂದರವಾಗಿರ್ಬೋದು, ಮತ್ತೆ ಒಂದ್ ಸ್ವಲ್ಪ ಲೆಫ್ಟಿನೆಂಟ್ ಸೋಲ್ಜರ್ಸ್ ಗಳಿಗೆಲ್ಲ ಎನರ್ಜಿ ಇರತ್ತಲ್ಲ, ಆ ಒಂದು ಎನರ್ಜಿ ನಂಗೆ ಇಲ್ಲಿ ಕಾಣಿಸ್ತಾ ಇದೆ. ತುಂಬಾ ಚೆನ್ನಾಗಿ ಡಿಸಿಷನ್ ನ ಕೂತ್ಕೊಂಡು ಯೋಚನೆ ಮಾಡಿ ತಗೊಳ್ಳೋ ಅಂತ ಒಂದು ಪರ್ಸನಾಲಿಟಿ ಕಾಣಿಸ್ತಾ ಇದೆ. ಕೆಲವೊಂದ್ಸರಿ ಹಾರ್ಟ್ ಇಂದ ಥಿಂಕ್ ಮಾಡ್ತಾರೆ, ಬಟ್ ತುಂಬಾ ಟೈಮು ಬ್ರೈನ್ ನ ಯೂಸ್ ಮಾಡ್ತಾರೆ. ಅವರಿಗೆ ಏನ್ ಬೇಕು ಏನ್ ಬೇಡ ಎಲ್ಲ ಗೊತ್ತಿದೆ. ಅಟ್ ದ ಸೇಮ್ ಟೈಮ್ ನೆಗೆಟಿವಿಟಿನ ಕಟ್ ಮಾಡ್ಬಿಟ್ಟು ಕೆಲವೊಂದ್ಸರಿ ಅವ್ರ ಹತ್ರ ಮೆಸ್ಅಪ್ ಮಾಡಿದ್ರೆ, ಅವರ ಜೊತೆ ಏನಾದ್ರು ಉಲ್ಟಾ ಸೀದಾ ಮಾಡೋದಕ್ಕೆ ಹೋದ್ರೆ, ಡೆಫಿನೆಟ್ಲಿ ಆ ಒಂದು ನೆಗೆಟಿವಿಟಿನ ಅಥವಾ ನೆಗೆಟಿವ್ ಪರ್ಸನ್ ನ ಕಟ್ ಮಾಡಿ ದೂರ ಇಡೋದು ಅಥವಾ ಅವರ ಒಂದು ಕನೆಕ್ಷನ್ ನ ತಪ್ಪಿಸ್ಕೊಳ್ಳೋದು, ಅವರು ನಮ್ಮ ಜೀವನದಲ್ಲಿ ಬೇಡ ಅಂತ ಡಿಸಿಷನ್ ತಗೊಳ್ಳೋದು, ಎಲ್ಲದನ್ನು ಇವರು ಮಾಡ್ತಾರೆ. ಈ ಒಂದು ಪರ್ಸನ್ಗೆ ಯಾವಾಗ ತಾನು ಆಕ್ಷನ್ ತಗೊಳ್ಬೇಕು ಅಂತ ಹೇಳಿ ನೀಟಾಗಿ ಗೊತ್ತಿದೆ. ಒಂಥರ ಅವರ ಪವರ್ನ ಯಾರನ್ನಾದ್ರೂ ದೂರ ಇಡಬೇಕು ಅಂತ ಬಂದಾಗ ಯೂಸ್ ಮಾಡಿಕೊಂಡು ತುಂಬಾ ಕ್ಲಾರಿಟಿ ತಗೊಂಡು ಥಿಂಕ್ ಮಾಡಿ 2-3 ಸರಿ ಯೋಚನೆ ಮಾಡಿ ವ್ಯಕ್ತಿಗಳನ್ನ ದೂರ ಇಡ್ತಾರೆ, ನೆಗೆಟಿವಿಟಿನ ಕಟ್ ಮಾಡ್ತಾರೆ. ಸೊ ನೆಗೆಟಿವ್ ಕನೆಕ್ಷನ್ಸ್ ನ ದೂರ ಇಡೋದಕ್ಕೆ ಟ್ರೈ ಮಾಡ್ತಾರೆ. ಓವರ್ ಆಲ್ ಒಂದು ಕಿಂಗಿಗೆ ಯಾವ ತರ ಎನರ್ಜಿ ಇರುತ್ತೆ, ಒಂದು ಲೆಫ್ಟಿನೆಂಟ್ಗೆ ಅಥವಾ ಒಬ್ಬ ಸೋಲ್ಜರ್ಗೆ ಯಾವ ತರ ಎನರ್ಜಿ ಇರುತ್ತೆ, ಆ ಒಂದು ಎನರ್ಜಿ ನನಗೆ ಇಲ್ಲಿ ಕಾಣಿಸ್ತಾ ಇದೆ. ತುಂಬಾ ಜನ ನಿಮ್ಮ ಪರ್ಸನ್ ಬಗ್ಗೆ ನೋಡ್ತಿದ್ದೀರಾ. ಈ ಒಂದು ಮೊದಲನೇ ಕಾರ್ಡು ನಿಮ್ಮ ಪರ್ಸನ್ ಯಾವ ತರ ಒಂದು ಪರ್ಸನಾಲಿಟಿನ ಹೊಂದಿದ್ದಾರೆ ಅಂತ ಹೇಳಿ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಇನ್ನು ಈ ಪ್ರೀತಿಯಲ್ಲಿ ಏನೇ ಆಗು ಹೋಗುಗಳು ಆಗಿದ್ರು ಕೂಡ ಕೆಲವೊಂದು ಘಟನೆಗಳು ನಡೆದಿರೋದ್ರಿಂದ ಈ ಪರ್ಸನ್ ಕೆಲವೊಂದ್ಸರಿ ಈ ರಿಲೇಶನ್ಶಿಪ್ ನ ಕಟ್ ಮಾಡ್ಕೊಂಡಿರುವಂತ ಸಾಧ್ಯತೆಗಳು ಇದೆ. ಲೈಕ್ ಅವ್ರಿಗೆ ಒಳ್ಳೇದಾಗ್ಬೇಕು ಅಥವಾ ಸಿಚುವೇಶನ್ ಕರೆಕ್ಟ್ ಆಗ್ಬೇಕು, ಈ ಒಂದು ಪರ್ಸನ್ ಇದ್ರೆ ನನಗೆ ತೊಂದರೆಗಳಾಗ್ಬೋದು ಅಂತ ಹೇಳಿ ಥಿಂಕ್ ಮಾಡ್ಬಿಟ್ಟು
ಈ ಪರ್ಸನ್ ಅಥವಾ ಆ ಒಂದು ರಿಲೇಶನ್ಶಿಪ್ ನ ಕಟ್ ಮಾಡಿರೋದು, ದೂರ ಇಟ್ಟಿರೋದು ಎಲ್ಲ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ತುಂಬಾನೇ ಲೈಕ್ ಸೋಲ್ಜರ್ಲಿ ಎನರ್ಜಿ, ತುಂಬಾ ಜಾಸ್ತಿ ಎನರ್ಜಿ ಇರೋದು ಅದೆಲ್ಲ ಇಲ್ಲಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು 6 ಆಫ್ ಕಪ್ಸ್ ಬಂದಿದೆ. ನೋಡೋಣ 6 ಆಫ್ ಕಪ್ಸ್ ಅಲ್ಲಿ ಏನ್ ಬರುತ್ತೆ ಅಂತ ಹೇಳಿ. 6 ಆಫ್ ಕಪ್ಸ್ ಬಂದು ಇಲ್ಲಿ ತುಂಬಾನೇ ವಾಟರ್ ಎಲಿಮೆಂಟ್ಸ್ ಇರುವಂತ ರಾಶಿಯವರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಸದ್ಯದ ಪರಿಸ್ಥಿತಿಲಿ ಇವರಿಗೆ ರೀಕನೆಕ್ಟ್ ಆಗ್ಬೇಕು ಅಥವಾ ರಿಯೂನಿಯನ್ ಆಗ್ಬೇಕು ಅಂತ ಏನೋ ಫೀಲ್ ಆಗ್ತಿರ್ಬೋದು. ಮೇ ಬಿ ಇವರಿಗೆ ನಿಮ್ ಜೊತೆ ಕಳೆದಿರುವಂತ ಕ್ಷಣಗಳೆಲ್ಲ ತುಂಬಾನೇ ನೆನಪಿಸ್ಕೊಳ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಲೈಕ್ ಓಲ್ಡ್ ಫ್ರೆಂಡ್ ಆಗಿರ್ಬೋದು, ನಿಮ್ಮ ಒಂದು ಓಲ್ಡ್ ಎಕ್ಸ್ ಲವರ್ ಆಗಿರ್ಬೋದು. ಈ ಒಂದು ಟೈಮು ಎಲ್ಲ ಒಂದ್ ಕಡೆ ಅವ್ರಿಗೆ ನಿಮ್ಮ ಕಡೆ ರೀಕನೆಕ್ಟ್ ಆಗ್ಬೇಕು, ರೀಕನ್ಸಿಲೇಷನ್ ಮಾಡ್ಕೋಬೇಕು. ಮತ್ತೆ ಹೋಗಿ ಏನಾದ್ರು ನನ್ನ ಮತ್ತೆ ಅವರ ಮಧ್ಯೆ ಮನಸ್ತಾಪಗಳಿದ್ರೆ ಕೂತು ಮಾತಾಡಿ ಮತ್ತೆ ಬಗೆಹರಿಸ್ಕೊಂಡು ಇನ್ನೊಂದ್ಸರಿ ನಿಮ್ಮನ್ನ ರೀವಿಸಿಟ್ ಮಾಡೋದು ಅಥವಾ ರೀಕನ್ಸಿಲೇಷನ್ ಆಗೋದು ಇಲ್ಲಿ ತೋರಿಸ್ತಾ ಇದೆ. ಎಲ್ಲ ಒಂದ್ ಕಡೆ ಈ ಪರ್ಸನ್ ಥಿಂಕ್ ಮಾಡ್ತಿರ್ಬೋದು. ಕೆಲವೊಂದ್ಸರಿ ಅವರು ಎಷ್ಟೇ ಬೇಡ ಹೋಗೋದು ಅಂತ ಅನ್ಕೊಂಡ್ರು ಕೂಡ ಅವರ ಮನ್ಸಲ್ಲಿ ಒಂದು ಇನ್ನರ್ ಚೈಲ್ಡ್ ಇರತ್ತಲ್ವಾ, ಆ ಒಂದು ಇನ್ನರ್ ಚೈಲ್ಡ್ ಲೈಕ್ ಹೋಗ್ಬಿಡೋಣ, ಮಾತಾಡ್ಸ್ಬಿಡೋಣ ಅಂತ ಹೇಳಿ ತುಂಬಾನೇ ಥಿಂಕ್ ಮಾಡ್ತಿರೋದು ಕಾಣಿಸ್ತಾ ಇದೆ. ನಿಮ್ಮ ಜೊತೆಯಲ್ಲಿ ಕಳೆದಿರುವಂತ ಹ್ಯಾಪಿ ಮೆಮೊರೀಸ್ನ, ಲವ್ನ ತುಂಬಾನೇ ನೆನಪಿಸ್ಕೊಳ್ತಾ ಇದ್ದಾರೆ. ಅಂಡ್ ರೀಕನೆಕ್ಟ್ ಆಗ್ಬೇಕು ಅಂತ ಹೇಳಿ ತುಂಬಾನೇ ಥಿಂಕ್ ಮಾಡ್ತಿರ್ಬೋದು. ಎಲ್ಲ ಒಂದ್ ಕಡೆ ಪಾಸ್ಟ್ ಅಲ್ಲಿ ಏನೇನೆಲ್ಲ ಆಗಿತ್ತು ಅದನ್ನೆಲ್ಲ ಲೈಕ್ ಇನ್ನೊಂದ್ಸರಿ ನೆನಪಿಸ್ಕೊಂಡು ಮತ್ತೆ ಅದೇ ಮೆಮೊರೀಸ್ನ ಪ್ರೆಸೆಂಟ್ ಅಲ್ಲಿ ಕೂಡ ಕ್ರಿಯೇಟ್ ಮಾಡೋಣ ಅಂತ ಹೇಳಿ ಥಿಂಕ್ ಮಾಡ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ. ಮೇ ಬಿ ನಿಮ್ಮ ಮತ್ತೆ ಅವರ ಮಧ್ಯೆ ಕನ್ವರ್ಜೇಷನ್ಗಳು ತುಂಬಾ ಜಾಸ್ತಿ ಆಗಿತ್ತು ಅಂತ ಅನ್ಸುತ್ತೆ. ನೀವಿಬ್ರು ಕೂತ್ಕೊಂಡು ಕಳೆದಿರುವಂತ ಕ್ಷಣಗಳು, ಓಡಾಡಿರುವಂತ ಜಾಗಗಳು, ವಿಸಿಟ್ ಮಾಡಿರುವಂತ ಒಂದಷ್ಟು ಪ್ಲೇಸ್ಗಳನ್ನ ಮತ್ತೆ ಮತ್ತೆ ಅವರು ನೋಡಿದಾಗ ನೆನಪಿಸ್ಕೊಳ್ತಿರ್ಬೋದು. ಇದು ನಿಮಗೆ ಅಥವಾ ಅವರಿಗೆ ಇಬ್ರಿಗೂ ಕೂಡ ಅಪ್ಲೈ ಆಗುತ್ತೆ. ಸೊ ಈ ವ್ಯಕ್ತಿ ಅದನ್ನ ನೆನಪಿಸ್ಕೊಳ್ತಿರೋದು, ಅದನ್ನೆಲ್ಲ ನೆನಪು ಮಾಡ್ಕೊಂಡಾಗ ಮತ್ತೆ ರೀಕನೆಕ್ಟ್ ಆಗ್ಬೇಕು, ರೀಕನ್ಸಿಲೇಷನ್ ಮಾಡ್ಕೋಬೇಕು, ಆ ಜಾಗಗಳಿಗೆ ಮತ್ತೆ ಹೋಗಿ ಅಲ್ಲೇನೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅನ್ನೋದು ಇವ್ರ ಮನ್ಸಲ್ಲಿ ಅವಾಗ ಓಡ್ತಾ ಇರತ್ತೆ. ಮತ್ತೆ ಇವಾಗ ಒಂಥರ ಏನಾದ್ರೂ ಒಂದು ಟಫ್ ಟೈಮು ನಡೀತಾ ಇದ್ರೆ ನಿಮ್ಮಿಬ್ರು ಮಧ್ಯೆ ಅದನ್ನ ಎಂಡ್ ಮಾಡ್ಕೋಬೇಕು ಅಂತ ಈ ವ್ಯಕ್ತಿ ಅನ್ಕೊಳ್ತಿದ್ದಾರೆ. ನೀವು ಅಥವಾ ಆ ಕಡೆ ವ್ಯಕ್ತಿ ಈ ತರ ಅನ್ಕೊಳ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಯಾರಿಗೆಲ್ಲ ಲೈಕ್ ರೆಸಿನೇಟ್ ಆಗ್ತಿದೆ, ಎಷ್ಟು ಜನಕ್ಕೆ ರೆಸಿನೇಟ್ ಆಗ್ತಿದೆ ಇಲ್ಲ ಅಂತ ನಂಗೆ ಗೊತ್ತಾಗ್ತಿಲ್ಲ. ಬಟ್ ತುಂಬಾನೇ ಜಾಸ್ತಿ ಬ್ರೇಕಪ್ ಎಲ್ಲ ಆಗಿರೋ ಅಂತ ಅವ್ರಿಗಿಂತ ಲೈಕ್ ಯಾವ್ದಾದ್ರು ಒಂದು ಚಿಕ್ಕ ಪುಟ್ಟ ವಿಷಯಗಳಿಗೆ ಜಗಳ ಆಡ್ಕೊಂಡು ದೂರ ಆಗಿರೋ ಅಂತವ್ರಿಗೆ ಮತ್ತೆ ಅಭ್ಯಾಸನು ಬಂದು ಮಾತಾಡ್ಸೋಣ ಅನ್ನೋ ಫೀಲಿಂಗ್ಸ್ ಎಲ್ಲೋ ಒಂದ್ ಕಡೆ ಅವ್ರ ಮನ್ಸಲ್ಲಿ ಕಾಡ್ತಾ ಇದೆ. ಆ ವ್ಯಕ್ತಿಗೆ ಮತ್ತೆ ನಾವು ಅದೇ ಜಾಗಗಳಿಗೆ ಹೋಗ್ಬೇಕು, ಅಲ್ಲೇ ಕೂತ್ಕೋಬೇಕು, ಅಲ್ಲೇನೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಹೇಳಿ ಈ ಕಳೆದಿರುವಂತ ಒಳ್ಳೆ ಮೆಮೊರೀಸ್ಗಳನ್ನ ನೆನಪಿಸ್ಕೊಳ್ತಿದ್ದಾರೆ. ಸೊ ಅದನ್ನ ನೆನ್ಪು ಮಾಡ್ಕೊಂಡಾಗೆಲ್ಲ ಏನ್ ಅನ್ಸುತ್ತೆ ಅಂದ್ರೆ ಹೋಗ್ಬಿಡೋಣ, ಮಾತಾಡ್ಸ್ಬಿಡೋಣ ಅಂತ ಹೇಳಿ ತುಂಬಾನೇ ಯೋಚನೆ ಮಾಡ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ. ಇನ್ನು ಥರ್ಡ್ ಕಾರ್ಡ್ ಬಂದ್ಬಿಟ್ಟು ಏಸ್ ಆಫ್ ಪೆಂಟಿಕಲ್ಸ್. ಏಸ್ ಆಫ್ ಪೆಂಟಿಕಲ್ಸ್ ಮತ್ತೆ 6 ಆಫ್ ಕಪ್ಸ್. ಸೆಕೆಂಡ್ ಕಾರ್ಡು ಮತ್ತೆ ಥರ್ಡ್ ಕಾರ್ಡು ಎರಡನ್ನು ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಕಾರ್ಡು, ತುಂಬಾನೇ ಪಾಸಿಟಿವ್ ಎನರ್ಜಿ ಇರುವಂತ ಕಾರ್ಡು. ಮೇ ಬಿ ನಿಮ್ಮ ಪರ್ಸನ್ ಕಡೆಯಿಂದ ನಿಮಗೆ ರೀಕನೆಕ್ಟ್ ಆಗೋದಕ್ಕೆ, ರಿಯೂನಿಯನ್ ಆಗೋದಕ್ಕೆ ಮತ್ತೆ ರೀಕನ್ಸಿಲೇಷನ್ ಮಾಡ್ಕೊಳ್ಳೋದಕ್ಕೆ ಏನಾದ್ರೂ ಒಂದು ಪಾಸಿಟಿವ್ ಸೈನ್ಸ್ ಸಿಗ್ಬೋದು. ಮೆಸೇಜ್ ಮಾಡ್ಬೋದು, ಇಲ್ಲ ಅವರ ಫ್ರೆಂಡ್ಸ್ ಥ್ರೂ ನಿಮ್ ಕಡೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಹೇಳ್ಬೋದು. ಲೈಕ್ ನೋಡೋಣ ಏನ್ ಬರುತ್ತೆ ಅಂತ ಹೇಳಿ. ಏಸ್ ಆಫ್ ಪೆಂಟಿಕಲ್ಸ್ ಅಲ್ಲಿ ಏಸ್ ಆಫ್ ಪೆಂಟಿಕಲ್ಸ್ ನಿಮ್ಮ ಮತ್ತೆ ಅವರ ಮಧ್ಯೆ ಅವಾಗ ಇದ್ದಂತ ಪಾಸ್ಟ್ ಅಲ್ಲಿ ಇದ್ದಂತ ಟ್ರಸ್ಟ್ ಆಗಿರ್ಬೋದು, ಒಬ್ರನ್ನೊಬ್ರು ಬಿಲೀವ್ ಮಾಡೋದಾಗಿರ್ಬೋದು, ಅಥವಾ ರಿಲೇಶನ್ಶಿಪ್ ನ ಕಾಮ್ ಆಗಿ ಪೀಸ್ಫುಲ್ ಆಗಿ ತಗೊಂಡ್ ಹೋಗ್ತಿದ್ದಂತ ಒಂದು ಸಿಚುವೇಶನ್ ನ ತೋರ್ಸುತ್ತೆ. ಇಲ್ಲಿ ಏಸ್ ಬಂದ್ಬಿಟ್ಟು ಯಾವಾಗ್ಲೂ ಒಂಥರ ಸ್ಟೆಬಿಲಿಟಿ ಉಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡುವಂಥದ್ದು. ಏನೇ ಒಂದಾಗಿದ್ರು ಕೂಡ ರಿಲೇಶನ್ಶಿಪ್ ಅಲ್ಲಿ ಸ್ಟೇಬಲ್ ಆಗಿ ಇಟ್ಕೋಬೇಕು, ಮತ್ತೆ ಅದೇ ತರ ಹಳೆ ಪ್ರೀತಿನ
ತಗೊಳ್ಬೇಕು. ಸೊ ಈ ಒಂದು ಪ್ರೀತಿನ ಕಳ್ಕೊಳ್ಬಾರ್ದು, ಉಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ, ಸ್ಟೆಬಿಲಿಟಿಗೆ ತಗೊಂಡ್ಬರೋಣ, ಕೂತು ಮಾತಾಡೋಣ. ಮತ್ತೆ ಕೆಲವೊಂದು ಆ ಪರ್ಸನ್ ಇವಾಗ ಮೇ ಬಿ ನಿಮ್ಮ ಕಡೆ ನೆನಪು ಮಾಡ್ಕೊಂಡಾಗೆಲ್ಲ ಅನ್ನಿಸ್ತಾ ಇರ್ಬೋದು ಆ ಪರ್ಸನ್ಗೆ ಚೆನ್ನಾಗಿತ್ತಲ್ಲ ಎಲ್ಲದು ಅಂತ ಹೇಳಿ. ಲೈಕ್ ರಿಲೇಶನ್ಶಿಪ್ ಅಲ್ಲಿ ಸಾಮರಸ್ಯ ಇತ್ತು, ಬಾಂಡಿಂಗ್ ಇತ್ತು, ಎಲ್ಲದು ಆರಾಮಾಗಿ ನಡ್ಕೊಂಡು ಹೋಗ್ತಾ ಇತ್ತು, ಸ್ಟೇಬಲ್ ಆಗಿತ್ತು, ಹಾರ್ಮೋನಿ ಚೆನ್ನಾಗಿತ್ತು, ನಮ್ಮಿಬ್ಬರ ಮಧ್ಯ ಸಾಮರಸ್ಯ ಚೆನ್ನಾಗಿತ್ತು. ಎಲ್ಲ ಚೆನ್ನಾಗಿರೋ ಟೈಮಲ್ಲಿ ಈ ತರ ನಾವು ಒಂಥರ ಸಡನ್ ಆಗಿ ಯಾಕೆ ದೂರ ಆದ್ವಿ ಅಂತ ಹೇಳಿ ಲೈಕ್ ಕೂತು ಮಾತಾಡ್ಕೊಂಡು ಮತ್ತೆ ಸರಿ ಮಾಡ್ಕೊಳ್ಳೋಣ, ಸ್ಟೆಬಿಲಿಟಿಗೆ ತಗೊಂಡ್ಬರೋಣ ರಿಲೇಶನ್ಶಿಪ್ ನ ಅಂತ ಹೇಳಿ ಥಿಂಕ್ ಮಾಡ್ತಿರ್ಬೋದು ಈ ವ್ಯಕ್ತಿ. ಈ ಏಸ್ ಯಾವಾಗ್ಲೂ ಲೈಕ್ ಪಾಸಿಟಿವ್ ಕಾರ್ಡ್ ಆಗಿರೋದ್ರಿಂದ ಮೇ ಬಿ ಈ ವ್ಯಕ್ತಿಗೆ ನಿಮ್ಮ ಕಡೆ ಬರುವಂತ ಮನ್ಸು ಇರ್ಬೋದು, ಅಥವಾ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಮತ್ತೆ ಆಗಿರುವಂತ ಎಲ್ಲ ಇನ್ಸಿಡೆಂಟ್ ಆಗಿರ್ಬೋದು ಅಥವಾ ಏನೋ ಒಂದು ಘಟನೆಗಳಾಗಿರ್ಬೋದು ಅದ್ರ ಬಗ್ಗೆ ಕೂತು ಮಾತಾಡ್ಕೊಂಡು ಸರಿ ಮಾಡೋಣ ಅಂತ ಹೇಳಿ ಈ ವ್ಯಕ್ತಿ ಟ್ರೈ ಮಾಡ್ತಿರ್ಬೋದು. ಈ ಒಂದು ಸಿಚುವೇಶನ್ ಅಲ್ಲಿ ಕಮ್ಯುನಿಕೇಶನ್ ಮಾಡೋಣ, ಮತ್ತೆ ರೀಕನೆಕ್ಟ್ ಆಗೋಣ, ರಿಯೂನಿಯನ್ ಮಾಡ್ಕೊಳ್ಳೋಣ, ಕೂತು ಮಾತಾಡೋಣ ಅಂತ ಹೇಳಿ ಎಲ್ಲ ಒಂದ್ ಕಡೆ ಈ ವ್ಯಕ್ತಿ ಥಿಂಕ್ ಮಾಡ್ತಿರೋದು ಕಾಣಿಸ್ತಾ ಇದೆ. ಇದು ನಿಮ್ಗೆ ಯೂನಿವರ್ಸ್ ಕಡೆಯಿಂದಾನೇ ಒಂಥರ ಪಾಸಿಟಿವ್ ಮೆಸೇಜು, ಪಾಸಿಟಿವ್ ಸೈನ್ ತರ. ಕೆಲವೊಂದ್ಸರಿ ಪರ್ಸನ್ ಯಾವಾಗ್ಲೂ ನಿಮ್ಮನ್ನ ಮಿರರ್ ಮಾಡ್ತಿರ್ತಾರೆ. ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿದ್ರೆ ಅವರು ಕೂಡ ಅದನ್ನೇ ರಿಫ್ಲೆಕ್ಟ್ ಮಾಡ್ತಾ ಇರ್ತಾರೆ. ನಿಮ್ ಕಡೆಯಿಂದ ಯಾವಾಗ್ಲೂ ನಾನು ಪಾಸಿಟಿವ್ ಆಗಿ ನಾವು ಹೋಗೋಣ ಮಾತಾಡೋಣ ಅನ್ನೋ ತರ ನಿಮ್ ಮನ್ಸಲ್ಲೂ ಇತ್ತು ಅಂದ್ರೆ ಎಲ್ಲ ಒಂದ್ ಕಡೆ ಅವ್ರ ಮನ್ಸಲ್ಲೂ ಕೂಡ ಹೋಗಿ ಮಾತಾಡೋಣ, ಕೂತ್ಕೊಳ್ಳೋಣ, ರಿಕನ್ಸಿಲೇಷನ್ ಮಾಡ್ಕೊಳ್ಳೋಣ ಅನ್ನೋ ಫೀಲಿಂಗ್ಸು ಅವ್ರಿಗೆ ಕೂಡ ಇರತ್ತೆ. ಮೇ ಬಿ ಈ ವ್ಯಕ್ತಿ ಲೈಕ್ ಆವಾಗ ನಿಮ್ಮ ಮಧ್ಯೆ ಇದ್ದಂತ ಸ್ಟೆಬಿಲಿಟಿ, ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ದಂತ ಸಾಮರಸ್ಯ ಇದನ್ನೆಲ್ಲ ನೆನಪಿಸ್ಕೊಳ್ತಾ ಇರ್ಬೋದು. ಮತ್ತೆ ಈ ವ್ಯಕ್ತಿಗೆ ಕೂತ್ಕೊಂಡು ಮಾತಾಡಿ ಎಲ್ಲದನ್ನು ಸರಿ ಮಾಡ್ಕೊಳ್ಬೇಕು ಅನ್ನೋ ಒಂದು ಇದು ಕೂಡ ಇರ್ಬೋದು, ಯೋಚನೆ ಕೂಡ ಇರ್ಬೋದು. ಸೊ ನೀವ್ ಯಾವ ತರ ರಿಫ್ಲೆಕ್ಟ್ ಮಾಡ್ತಿರ್ತೀರಾ, ನೀವ್ ಯಾವ ತರ ಥಿಂಕ್ ಮಾಡ್ತಿರ್ತೀರಾ, ಅದೇ ತರ ನಿಮ್ಮ ಅಪೋಸಿಟ್ ಪರ್ಸನ್ ಕೂಡ ಮೋಸ್ಟ್ ಆಫ್ ದಿ ಟೈಮ್ ಥಿಂಕ್ ಮಾಡುವಂತ ಚಾನ್ಸಸ್ ಇರುತ್ತೆ. ಇನ್ನು ಫೋರ್ತ್ ಕಾರ್ಡ್ ಬಂದ್ಬಿಟ್ಟು ಪೆಟ್ ಟವರ್ ಬಂದಿದೆ. ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಆಲ್ ಆಫ್ ಸಡನ್ ಏನೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗಿರುವಂತದ್ದು ಕಾಣಿಸ್ತಾ ಇದೆ. ತುಂಬಾ ಬೀಚಲ್ಲಿ ಆಗಿರುವಂತದ್ದು ಎಕ್ಸ್ಪೆಕ್ಟೇ ಮಾಡಿರೋಲ್ಲ, ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ, ಅವರು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಆಲ್ ಆಫ್ ಸಡನ್ ಆ ವ್ಯಕ್ತಿ, ಒಬ್ಬ ಪರ್ಸನ್, ಟವರ್ ಯಾವಾಗ್ಲೂ ಮೆನ್ ಎನರ್ಜಿನ ತೋರಿಸುತ್ತೆ. ಸೊ ಆ ಒಂದು ವ್ಯಕ್ತಿ ಕಡೆಯಿಂದಾನೆ ಏನೋ ಒಂದು ಆಕ್ಷನ್ ಸಡನ್ ಆಗಿ ತಗೊಂಡಿರೋದು ಆಗಿದೆ. ಸೊ ಅದ್ರಿಂದ ನಿಮ್ಗೆ ತುಂಬಾನೇ ಆಘಾತ ಆಗಿರುವಂತದ್ದು, ತುಂಬಾ ಸ್ಟ್ರೆಸ್ಫುಲ್ ಆಗಿರುವಂತದ್ದು, ಆಲ್ ಆಫ್ ಸಡನ್ ಏನ್ ಹಿಂಗಾಯ್ತಲ್ಲ, ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ, ಈ ತರ ಒಂದು ಸಿಚುವೇಶನ್ ನಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ಬರುತ್ತೆ ಅಂತ ಹೇಳಿ ನಾನು ಅನ್ಕೊಂಡೇ ಇರ್ಲಿಲ್ಲ ಅಂತ ಹೇಳಿ ಆಲ್ ಆಫ್ ಸಡನ್ ಶಾಕಿಗೊಳಗಾಗಿರೋದು, ಸ್ಟ್ರೆಸ್ಫುಲ್ ಆಗಿರೋದು, ಸಡನ್ ಆಗಿ ಒಂಥರ ಅವೇಕ್ನಿಂಗ್ ಕಾಲು, ನೀನ್ ಇವಾಗ ಎಚ್ಚೆತ್ಕೊಳ್ಬೇಕು ಅಂತ ಹೇಳಿ ಯೂನಿವರ್ಸ್ ಅಥವಾ ದೇವ್ರ ಕಡೆಯಿಂದ ಕರೆ ಬಂದಿರೋದು ಆಗಿ ಏನೋ ಒಂದು ಪಾಸ್ಟ್ ಅಲ್ಲಿ ಇನ್ಸಿಡೆಂಟು ತುಂಬಾನೇ ಬ್ಯೂಚಲಿ ತುಂಬಾ ಲೈಕ್ ನಾರ್ಮಲ್ ಆಗಿ ಆಗಿರುವಂತ ಇನ್ಸಿಡೆಂಟ್ ಅಲ್ಲ, ಇದು ನಾರ್ಮಲ್ ಇನ್ಸಿಡೆಂಟ್ ಅಲ್ಲ, ಸ್ವಲ್ಪ ಹ್ಯಾಶ್ ಆಗಿ ಆಗಿರುವಂತದ್ದು. ಇಲ್ಲೊಂದು ಟವರ್ಗೆ ಸಿಡ್ಲು ಹೊಡೆದಾಗ ಯಾವ ತರ ಶಾಕ್ ಇಂದ ಜನ ಎಲ್ಲ ಕೆಳಗಡೆ ಬೀಳ್ತಾ ಇದ್ದಾರೆ, ತಲೆ ಕೆಳಗಡೆ ಆಗಿ, ಅವ್ರು ಎಕ್ಸ್ಪೆಕ್ಟೇ ಮಾಡಿರಲ್ಲ. ಸೊ ಈ ತರ ಆದಾಗ ಇದೇ ಒಂದು ಟವರ್ ಸಿಚುವೇಶನ್ ಕೂಡ ನಿಮ್ಮ ಒಂದು ಪಾಸ್ಟ್ ರಿಲೇಶನ್ಶಿಪ್ ಅಲ್ಲಿ ಆಗಿರೋದು ಕಾಣಿಸ್ತಾ ಇದೆ. ಆ ಟೈಮಲ್ಲಿ ನೀವು ತುಂಬಾನೇ ಶಾಕಿಗೊಳಗಾಗಿರೋದು, ಏನೋ ಒಂದು ಎಂಡ್ ಆಗಿರೋದು ಎಲ್ಲ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಟವರ್ ಬಂದ್ಬಿಟ್ಟು ಆಲ್ ಆಫ್ ಸಡನ್ ಆಗಿ ಡೆಸ್ಟ್ರಾಯ್ ಆಗೋದು, ಆಲ್ ಆಫ್ ಸಡನ್ ಆಗಿ ಸ್ಟಾಪ್ ಆಗೋದು, ಈ ಎನರ್ಜಿ ಎಲ್ಲ ಟವರ್ ಅಲ್ಲಿ ತೋರಿಸುತ್ತೆ. ಆ ಒಂದು ಸಿಚುವೇಶನ್ ಆದಾಗ ನಿಮ್ಮ ಒಂದು ಪರಿಸ್ಥಿತಿ ಯಾವ ತರ ಇತ್ತು ಅಂದ್ರೆ, ನನ್ ಕೈಯಲ್ಲಿ ಏನೂ ಮಾಡಕ್ಕಾಗಲ್ಲ, ಎಲ್ಲ ಔಟ್ ಆಫ್ ಕಂಟ್ರೋಲ್ ಆಗಿದೆ, ಮತ್ತೆ ಹೊಸದಾಗಿ ಎಲ್ಲದನ್ನು ಬಿಲ್ಡ್ ಮಾಡ್ಬೇಕಾಗತ್ತೆ, ಯಾಕೆಂದ್ರೆ ಎಲ್ಲದು ಹಾಳಾಗಿದೆ ಅಂತ ಹೇಳಿ ಅನ್ನಿಸ್ತಾ ಇದೆ ಅನ್ನೋ ಫೀಲ್ ಆಗಿದೆ. ಇನ್ ಕೇಸ್ ಆ ಒಂದು ಕ್ಷಣದಲ್ಲಿ ಏನು ಜಗಳ ಆಗಿತ್ತು, ಮನಸ್ತಾಪಗಳಾಗಿತ್ತು, ಏನೋ ಒಂದು ಡಿಸ್ಟರ್ಬೆನ್ಸ್ ತರ ಆಗಿತ್ತಲ್ವಾ, ಆ ಟೈಮಲ್ಲಿ ನೀವಿಬ್ರು ಕೂತು ಮಾತಾಡ್ಕೊಂಡಿದ್ರೆ ಮೇ ಬಿ ಈ ಒಂದು ರಿಲೇಶನ್ಶಿಪ್ ನ ಮತ್ತೆ ರೀಬಿಲ್ಡ್ ಮಾಡುವಂತ ಒಂದು ಚಾನ್ಸ್ ಇತ್ತೇನು. ಸೊ ಇವಾಗ ಈ ಪರ್ಸನ್ಗೆ, ನಿಮ್ಮ ಪರ್ಸನ್ಗಾಗಿರ್ಬೋದು ಅಥವಾ ನಿಮಗಾಗಿರ್ಬೋದು, ಮತ್ತೆ ಅದು
ಅನ್ನಿಸ್ತಾ ಇದೆ, ಲೈಕ್ ರೀಬಿಲ್ಡ್ ಮಾಡ್ಬೋದಿತ್ತೇನೋ ಅಂತ ಹೇಳಿ. ಸೊ ಆ ಒಂದು ಉದ್ದೇಶದಿಂದ ಈ ವ್ಯಕ್ತಿ ಮತ್ತೆ ನಿಮ್ಗೆ ರೀಕನ್ಸಿಲೇಷನ್ ಮಾಡ್ಕೊಳ್ಳೋದು, ಮತ್ತೆ ರಿಲೇಶನ್ಶಿಪ್ ಅಲ್ಲಿ ಸ್ಟೆಬಿಲಿಟಿ ತಗೊಂಬರೋದಕ್ಕೆ ಟ್ರೈ ಮಾಡೋದು, ಮಾತಾಡೋದಕ್ಕೆ ಟ್ರೈ ಮಾಡೋದು, ಅದೆಲ್ಲ ಮಾಡ್ತಿರುವಂತ ಚಾನ್ಸಸ್ ಇದೆ. ಇವಾಗ ಪಾಸ್ಟ್ ಅಲ್ಲಿ ಆಗಿರೋ ಇನ್ಸಿಡೆಂಟ್ ಇಂದ ಸಡನ್ ಆಗಿ ಶಾಕಿಗೊಳಗಾಗಿ ನಿಮ್ಮಿಬ್ಬರ ಮಧ್ಯೆ ಯಾವುದೇ ತರ ಬ್ರೇಕಪ್ ಆಗಿದ್ರು ಕೂಡ ಸದ್ಯದ ಪರಿಸ್ಥಿತಿಲಿ ನಿಮ್ಗೆ ರೀಬಿಲ್ಡ್ ಮಾಡ್ಕೊಳ್ಳೋ ಅಂತ ಚಾನ್ಸಸ್ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಮೇ ಬಿ ಮಾಡಿದ್ರು ಕೂಡ ಮತ್ತೆ ಝೀರೋ ಇಂದಾನೆ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಆ ಒಂದು ಸಿಚುವೇಶನ್ ಅಲ್ಲಿ ನೀವು ಇಬ್ರು ಕೂತ್ಕೊಂಡು ಮಾತಾಡಿದ್ರೆ ಡೆಫಿನೆಟ್ಲಿ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಆ ಒಂದು ಕ್ಷಣದಲ್ಲೇ ನೀವು ನಿಮ್ಮ ಒಂದು ರಿಲೇಶನ್ಶಿಪ್ ಏನೇ ಇದ್ರು ಕೂಡ ಮತ್ತೆ ರೀಬಿಲ್ಡ್ ಮಾಡ್ಬೋದಿತ್ತು. ಆದ್ರೆ ನೀವಿಬ್ರು ಆ ಕೆಲಸ ಮಾಡಿಲ್ಲ. ಸೊ ಆ ವ್ಯಕ್ತಿ ಕಡೆಯಿಂದನೂ ಆಗಿಲ್ಲ, ಇವಾಗ್ಲೂ ನಿಮ್ ಕಡೆಯಿಂದನೂ ಆಗಿಲ್ಲ. ಸೊ ಇವಾಗ ನಿಮಗೆ ಮತ್ತೆ ಆ ವ್ಯಕ್ತಿ ಇಬ್ರಿಗೂ ಅನ್ನಿಸ್ತಾ ಇದೆ ಏನೋ ಆ ಒಂದು ಕ್ಷಣದಲ್ಲಿ ಕೂತು ಮಾತಾಡಿದ್ರೆ ಮೇ ಬಿ ಇಷ್ಟೊಂದು ಡ್ಯಾಮೇಜ್ ಆಗ್ತಿರ್ಲಿಲ್ಲ ರಿಲೇಶನ್ಶಿಪ್. ರೀಬಿಲ್ಡ್ ಮಾಡುವಂತ ಎಲ್ಲಾ ಚಾನ್ಸಸ್ ಇದ್ರು ಕೂಡ ನಾವು ಮಾಡ್ಕೊಳ್ಳಿಲ್ಲ ಅಂತ ಹೇಳಿ. ಇನ್ನು ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು 8 ಆಫ್ ವಾಂಡ್ಸ್ ಬಂದಿದೆ. ಸೊ 8 ಆಫ್ ವಾಂಡ್ಸ್ ಬಂದ್ಬಿಟ್ಟು ಇಲ್ಲಿ ನ್ಯೂ ಬಿಗಿನಿಂಗ್ ತೋರಿಸ್ತಾ ಇದೆ. ಮೇ ಬಿ ಈ ವ್ಯಕ್ತಿಗೆ ಮತ್ತೆ ನಿಮ್ಮ ಕಡೆ ಬಂದು ನ್ಯೂ ಬಿಗಿನಿಂಗ್, ನ್ಯೂ ರಿಲೇಶನ್ಶಿಪ್ ನ ಮಾಡುವಂತ ಚಾನ್ಸಸ್ ಇದೆ. ಕಮ್ಯುನಿಕೇಶನ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ಬೋದು ನೀವು, ಇಲ್ಲ ಆ ವ್ಯಕ್ತಿ ಕಡೆಯಿಂದ ಕಮ್ಯುನಿಕೇಟ್ ಮಾಡ್ಬಿಡೋಣ ಅಂತ ಹೇಳಿ ಅನ್ನಿಸ್ತಿರ್ಬೋದು. ಬಟ್ ಎಲ್ಲ ಒಂದ್ ಕಡೆ ನಿಮ್ಮಿಬ್ರಿಗೂ ಸ್ಟಕ್ ಎನರ್ಜಿ ಕಾಣಿಸ್ತಾ ಇದೆ. ಕೆಲವೊಂದ್ಸರಿ ನೀವು ಅವರೇ ಬರ್ಲಿ ಅಂತ ಯೋಚನೆ ಮಾಡ್ಬೋದು, ಅಥವಾ ಅವರು ಕೂಡ ನಿಮ್ ತರಾನೇ ನಾ ಯಾಕೆ ಹೋಗ್ಲಿ ಅವರೇ ಬರ್ಲಿ ಅಂತ ಅನ್ಕೊಳ್ತಿರ್ಬೋದು. ಆದ್ರೆ ನೀವಿಬ್ರು ಒಂದೊಂದ್ಸರಿ ಲೈಕ್ ಏನು ಸಡನ್ ಆಗಿ ಆಕ್ಷನ್ ತಗೊಳ್ತೀರಾ. ಸಡನ್ ಆಕ್ಷನ್ ತಗೊಳ್ಳೋದು ಇಲ್ಲಿ ಕಾಣಿಸ್ತಾ ಇದೆ. ಆ ಸಡನ್ ಆಕ್ಷನ್ ಗಳಿಂದ ಎಷ್ಟೊಂದು ತಪ್ಪುಗಳು ಇವಾಗ ಆಲ್ರೆಡಿ ನಡೆದೋಗಿದೆ. ಬಟ್ ಈ ಒಂದು ಟೈಮ್ ಅಲ್ಲಿ ನೀವೇನೇ ಡಿಸಿಷನ್ ಮಾಡಿದ್ರು ಗಾಳಿಲಿ ಡಿಸಿಷನ್ ತಗೊಳ್ಬೇಡಿ. ಸೊ ಏನೇ ಡಿಸಿಷನ್ ತಗೊಂಡ್ರು ಕರೆಕ್ಟ್ ಆಗಿ ತಗೊಳ್ಳಿ. ಮತ್ತೆ ಇಲ್ಲಿ ಕೆಲವೊಬ್ಬರಿಗೆ ನ್ಯೂ ರಿಲೇಶನ್ಶಿಪ್ ಕೂಡ ಕಾಣಿಸ್ತಾ ಇದೆ. ಯಾವುದೋ ಒಂದು ರಿಲೇಶನ್ಶಿಪ್ ಎಂಡ್ ಆಗಿ ಮತ್ತೆ ಹೊಸ ರಿಲೇಶನ್ಶಿಪ್ ಹುಟ್ಕೊಳ್ತಾ ಇರೋದು ಕಾಣಿಸ್ತಾ ಇದೆ. ಇನ್ನು ಕೆಲವೊಬ್ಬರಿಗೆ ಅದೇ ಪರ್ಸನ್ ರೀಕನ್ಸಿಲೇಷನ್ ಮಾಡ್ಕೊಳ್ಳೋದು, ಅವರೇ ಬಂದು ರಿಯೂನಿಯನ್ ಆಗೋದಕ್ಕೆ ಟ್ರೈ ಮಾಡೋದು ಇಲ್ಲಿ ಕಾಣಿಸ್ತಾ ಇದೆ. ನೀವಿಬ್ರು ಟ್ರಾವೆಲ್ ಮಾಡುವಂತ ಚಾನ್ಸಸ್ ಕೂಡ ಇಲ್ಲಿ ತುಂಬಾ ಜಾಸ್ತಿ ಇದೆ. ಅಂಡ್ ಇನ್ ಕೇಸ್ ಏನಾದ್ರು ಯಾರಾದ್ರೂ ಆ ಪರ್ಸನ್ ಬರುವಂತ ಚಾನ್ಸಸ್ ಇದೆಯಾ ಅಂದ್ರೆ ಎಸ್. ಬಟ್ ಇಲ್ಲಿ ಕಮ್ಯುನಿಕೇಟ್ ಮಾಡುವಂತ ಇದು ಬೇಕು, ಕಮ್ಯುನಿಕೇಶನ್ ಮಾಡಬೇಕು ಇನ್ ಎ ಪ್ರಾಪರ್ ವೇ. ಸ್ಟೆಬಿಲಿಟಿ ಬೇಕು, ಮತ್ತೆ ಲೈಕ್ ಮತ್ತೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಫ್ರೆಶ್ ಸ್ಟಾರ್ಟ್ ಕಾಣಿಸ್ತಾ ಇದೆ ಇಲ್ಲಿ ನಂಗೆ. ಕೆಲವೊಬ್ಬರಿಗೆ ಹೊಸ ಪ್ರೀತಿ ಆಗಿರ್ಬೋದು, ಕೆಲವೊಬ್ಬರಿಗೆ ಅದೇ ಪ್ರೀತಿ ರಿಯೂನಿಯನ್ ಆಗುವಂತ ಚಾನ್ಸಸ್ ಇಲ್ಲಿ ಕಾಣಿಸ್ತಾ ಇದೆ. ನೀವೆಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಿರ್ತೀರೋ ನಿಮ್ಮ ಪರ್ಸನ್ ಕೂಡ ಅದೇ ಮಿರರ್ ಮಾಡ್ತಿರ್ತಾರೆ. ಸೊ ನೋಡೋಣ ಇದು ಎಷ್ಟು ಜನಕ್ಕೆ ರೆಸೊನೇಟ್ ಆಯ್ತು ಅಂತ ಹೇಳಿ. ಯಾರಿಗೆಲ್ಲ ರೆಸೊನೇಟ್ ಆಯ್ತು ನೀವು ನನಗೆ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಇನ್ ಕೇಸ್ ರೆಸೊನೇಟ್ ಆಗಿಲ್ಲ ಅಂದ್ರೆ ಒಂದು ಜನರಲ್ ರೀಡಿಂಗ್ ತರ ಈ ಒಂದು ವಿಡಿಯೋನ ನೋಡಿ ಎಂಜಾಯ್ ಮಾಡಿ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ನೀವು ನನ್ನ ವಾಟ್ಸಪ್ ನಂಬರ್ಗೆ ಕಾಲ್ ಮಾಡ್ಬೋದು, ಇಲ್ಲ ಮೆಸೇಜ್ ಕೂಡ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನನ್ನ ವಾಟ್ಸಪ್ ನಂಬರು ನಿಮ್ಗೆ ಈಸಿಯಾಗಿ ಸಿಗತ್ತೆ. ಸೊ ಇದು ಇವತ್ತಿನ ಒಂದು ಟಾಪಿಕ್ ಆಗಿತ್ತು. ಮತ್ತೆ ನಾಳೆ ಇನ್ನೊಂದು ಹೊಸ ಟಾಪಿಕ್ ಜೊತೆ, ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗ್ತೀನಿ. ಅಂಟಿಲ್ ದಟ್ ಕೀಪ್ ವಾಚಿಂಗ್ 77 ಕನ್ನಡ ಟ್ಯಾರೋಟ್ ರೀಡಿಂಗ್. ವಿಡಿಯೋ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಯಾವ್ದಾದ್ರು ವಿಡಿಯೋ ಸಲುವಾಗಿ ಟಾಪಿಕ್ ಸಲುವಾಗಿ ವಿಡಿಯೋ ಮಾಡಬೇಕು ಅಂದ್ರೆ ನೀವು ನನಗೆ ಕಾಮೆಂಟ್ ಮೂಲಕ ತಿಳಿಸ್ಬೋದು. ನಾನು ಖಂಡಿತ ಅದ್ರ ಸಲುವಾಗಿ ವರ್ಕ್ ಮಾಡಿ ಮತ್ತೆ ನಾನು ನಿಮ್ಗೆ ಸಿಗ್ತೀನಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಗೈಸ್.